ಶ್ರೀರಾಮ ಬಿಜೆಪಿಯವರಿಗೆ ಮಾತ್ರ ದೇವರಲ್ಲ, ಹಿಂದೂಗಳಿಗೆ ಮತ್ತು ವಿಶ್ವಕ್ಕೆ ಪ್ರಸಿದ್ಧ ದೇವರು. ಅಧ್ಯಕ್ಷ ಕೆ. ರಂಗನಾಥ್. ಶ್ರೀರಾಮ ಎಂಬ ದೇವರು ಬಿಜೆಪಿ ದೇವರಲ್ಲ, ಅವರು ಹಿಂದೂ ಮತ್ತು ವಿಶ್ವ ಪ್ರಸಿದ್ಧ ದೇವರು. ಅವರನ್ನ ಕೇವಲ ಬಿಜೆಪಿಯವರು ಮಾತ್ರವಲ್ಲ, ಇಡೀ ದೇಶದ ಜನ ಪೂಜೆ ಮಾಡುತ್ತಾರೆ, ಭಕ್ತಿ ತೋರಿಸುತ್ತಾರೆ ಎಂದು ಕಾಂಗ್ರೆಸ್ ಮೀನುಗಾರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೆ. ರಘುನಾಥ್ ಹೇಳಿದರು. ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕಳೆದ ಸೋಮವಾರ ನಡೆದಿರುವುದು ಸಂತೋಷದ ವಿಷಯವೇ ಸರಿ. ಆದರೆ ಈ ಕಾರ್ಯಕ್ರಮವನ್ನು ಶ್ರೀರಾಮ ಜನಿಸಿದ ಶ್ರೀರಾಮನವಮಿ ದಿನದಂದು ಮಾಡಿದ್ರೆ ಇನ್ನಷ್ಟು ಸಂಭ್ರಮ ಕಾಣುತ್ತಿತ್ತು. ಆದರೆ ಆ ದಿನವನ್ನು ಬಿಟ್ಟು ಜನವರಿ 22ರಂದು ಮಾಡಿರುವುದು ಸ್ವಲ್ಪ ಬೇಸರವಾಗಿದೆ. ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯ ಉದ್ದೇಶದಿಂದ ಮಾಡಿರಬಹುದು ಎಂಬ ಅನಿಸಿಕೆಗಳು ಕಾಡುತ್ತಿವೆ. ದೇವರ ಕಾರ್ಯಕ್ರಮಗಳನ್ನು ಚುನಾವಣೆಯ ಲಾಭಕ್ಕೆ ಬಳಕೆ ಮಾಡುವುದು ಶೋಭೆ ತರುವುದಿಲ್ಲ. ರಾಮ ಮಂದಿರವನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಪಕ್ಷದ ರಾಜೀವ್ ಗಾಂಧಿ ಸೇರಿದಂತೆ ಅನೇಕ ಮುಖಂಡರು ಹೋರಾಟಗಳನ್ನು ಮಾಡಿದ್ದಾರೆ. ಬಿಜೆಪಿಯ ವಾಜಪೇಯಿ ಮತ್ತು ಇತರರು ಸಹ ಬಹಳ ಶ್ರಮ ಪಟ್ಟಿದ್ದಾರೆ. ಆದರೆ ಅವರ ಹೆಸರುಗಳು ಇಂದು ಯಾರೂ ಹೇಳುತ್ತಿಲ್ಲ. ಇದು ನಿಜಕ್ಕೂ ದುಃಖದ ಸಂಗತಿಯಾಗಿದೆ. ಅವರು ಅಂದು ಹಾಕಿದ ಬೀಜವೇ ಇಂದು ಮರವಾಗಿ ಮಂದಿರವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಶ್ರೀರಾಮ ಮಂದಿರಕ್ಕೆ ಬಿಜೆಪಿ ಮತ್ತು ಸರ್ಕಾರದ ಹಣ ಬಳಸಿಲ್ಲ. ಮಹಾನ್ ದಾನಿಗಳು ಮಾಡಿರುವ ಸಹಾಯದಿಂದ ಇಂದು ಪ್ರತಿಷ್ಠಾಪನೆಯಾಗಿದೆ. ಆದರೆ ಬಿಜೆಪಿ ಮುಖಂಡರು ಬಿಜೆಪಿ ವತಿಯಿಂದ ಮಾಡಿರುವುದು, ಇದರ ಶ್ರಮ ಕೇವಲ ಬಿಜೆಪಿ ಮುಖಂಡರದ್ದು ಮಾತ್ರ ಎಂದು ಹೇಳಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ರಾಮ ಮಂದಿರ ಪ್ರಕರಣ ಬಹಳ ವರ್ಷಗಳಿಂದ ನಡೆಯುತ್ತಿದ್ದು, ಸೂಕ್ತ ದಾಖಲೆಗಳನ್ನು ಆಲಿಸಿದ ನ್ಯಾಯಾಲಯ ಉತ್ತಮ ಆದೇಶ ಹೊರಡಿಸಿದೆ. ಆ ಆದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಾಗಿದೆ ಅಷ್ಟೇ. ಅವರ ಆಡಳಿತ ಅಧಿಕಾರ. ಹಾಗಾಗಿ ಪ್ರಾಣ ಪ್ರತಿಷ್ಠಾಪನೆಯ ಜವಾಬ್ದಾರಿ ಹೊತ್ತು ಯಾವುದೇ ಗೊಂದಲವಿಲ್ಲದೆ ನಡೆಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಈ ಕೆಲಸ ಮಾಡುವ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ರು. ಒಟ್ಟಾರೆ ಶ್ರೀರಾಮ ಎಲ್ಲರಿಗೂ ರಾಮನೇ. ನಾನು ಸಹ ಅವರ ಭಕ್ತನೇ. ರಾಮ ಮಂದಿರದ ಕಾರ್ಯಕ್ಕೆ ದೇಣಿಗೆ ರೂಪದಲ್ಲಿ ಸಹಾಯ ಮಾಡಿದ್ದೇನೆ. ಇದರ ಜೊತೆಗೆ ಸೋಮವಾರದ ಕಾರ್ಯಕ್ರಮದಲ್ಲಿ ನನ್ನ ಕೈಲಾದಷ್ಟು ಕಾರ್ಯಕ್ರಮಗಳನ್ನು ನಡೆಸಿ ಬೆಳಗ್ಗೆಯಿಂದ ರಾತ್ರಿ 2 ಗಂಟೆಯ ತನಕ ರಾಮನ ಭಜನೆ ಮತ್ತು ಪೂಜಾ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದೆ ಎಂದರು. ಶ್ರೀರಾಮ್ ಜೈರಾಮ್. ನನ್ನ ಹೆಸರು ಕೆ. ರಂಗನಾಥ್ ಅಂತ, ಜಿಲ್ಲಾ ಮೀನುಗಾರರ ಕಾಂಗ್ರೆಸ್ ಅಧ್ಯಕ್ಷರು. ಏನು ನಿನ್ನೆ ಇಡೀ ಭಾರತ ದೇಶ ಹಬ್ಬ ಆಚರಣೆ ಮಾಡಿರುವುದು ಸಂತೋಷಕರವಾಗಿದ್ದು, ಇನ್ನೊಂದು ವಿಷಯ ಬೇಜಾರ ಸಂಗತಿ ಕೂಡ. ಯಾಕಂದರೆ ರಾಮ ಜನ್ಮಿಸಿದಾಗ ನವಮಿ ದಿವಸ ಅಂತ ಆಚರಣೆ ಪ್ರತಿಯೊಬ್ಬ ಭಾರತೀಯರು ಮಾಡ್ಕೊಂಡು ಬಂದಿರುವುದು. ಈ ರಾಮ ಮಂದಿರ ನಿರ್ಮಾಣ ಮಾಡಿರೋದು ಸಂತೋಷನೇ. ಆದರೂ ಕೂಡ ರಾಮ ಹುಟ್ಟಿದ ದಿವಸ ನವಮಿ ನಾಡು ಅವತ್ತು ಮಾಡಿದರೆ ಇದು ಚೆನ್ನಾಗಿರ್ತಾಯಿತ್ತು. ಈ ನೆನ್ನೆ ಮಾಡಿರೋದು ನೋಡ್ತಾ ಇದ್ದರೆ ಇದು ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ. ರಾಮನನ್ನು ರಾಜಕೀಯಕ್ಕೆ ಬಳಸ್ಕೋಬಾರದು. ರಾಮರು ಎಲ್ಲರ ಸೊತ್ತು, ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಸೊತ್ತು, ವಿದೇಶಿಗಲರಿಗೂ ಕೂಡ ರಾಮನ ಸೊತ್ತು, ಎಲ್ಲರೂ ಸೊತ್ತು. ರಾಮನನ್ನು ರಾಮನಾಮವನ್ನು ಒಬ್ಬರನ್ನು ಬಳಸ್ಕೊಂಡು ಇದು ಏನು BJP-ಅವರೇ ಮಾಡಿರುವಂಥ ಕೆಲಸ ಅಲ್ಲ. ರಾಮ ಮಂದಿರ ಆಗಬೇಕಂದ್ರೆ ಪುನಾದಿ ಹಾಕಿಯವರು ಇದ್ದಾರೆ. ನಮ್ಮ ಕಾಂಗ್ರೆಸ್ ಅವರು, ರಾಜೀವ್ ಗಾಂಧಿ ಮತ್ತು PV ನರಸಿಂಹರಾವ್ ಸಾಹೇಬರು ಅವರೆಲ್ಲ ಶ್ರಮಪಟ್ಟು ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು, ರಾಜೀವ್ ಗಾಂಧಿ ನೆಕ್ಸ್ಟು ಮಸೀದು ಧ್ವಂಸ ಆಗಬೇಕಂದ್ರೆ ಕೂಡ ನರಸಿಂಹರಾವ್ ಪಾತ್ರ ಇದೆ. ಮತ್ತು ಇನ್ನು ಕೆಲವರು ನಮ್ಮ ಕಾಂಗ್ರೆಸ್ ಅವರು ಪಾತ್ರ ವಹಿಸಿ ಶ್ರಮ ಪಟ್ಟಿದ್ದಾರೆ. ಜೊತೆಗೆ ಆ ಬೀಜ ಹಾಕಿ ಮರ ಆದಮೇಲೆ ಫಲ ಬಂತಲ್ಲ, ಫಲವನ್ನು ಇವಾಗ ಹಂಚಿತಕ್ಕೆ ಹೋಗ್ತಾ ಇದ್ದಾರಲ್ಲ, ಇದು ಸಂಶಯದವಲ್ಲ. ಇದು ಪ್ರತಿಯೊಬ್ಬ ಹಿಂದೂಗಳಿಗೆ ನಾವು ಹಿಂದೂ ಅಂತ ಇದ್ರಿ. BJP-ಅವರು ಮಾತ್ರ ಅಲ್ಲ ಹಿಂದೂ, ಎಲ್ಲರೂ ಕೂಡ ಸೇರಿ ಹಿಂದೂನೇ. ನಾವು ಕೂಡ ಹಿಂದೂನೇ. ನಾವು ರಾಮ ಭಕ್ತಿ, ರಾಮ ಭಜನೆ ಎಲ್ಲ ಮಾಡಿಕೊಂಡು ನೆನ್ನೆ ಕೂಡ ನಮ್ಮೂರಲ್ಲಿ ಸುಮಾರು ರಾತ್ರಿ ಹೊತ್ತು ಮೆರವಣಿಗೆ ಮಾಡಿ ಭಜನೆ ಮಾಡ್ಕೊಂಡು ಬರ್ತಾಯಿದ್ವಿ. ನಾವು ಚಿಕ್ಕ ವಯಸ್ಸಿನ ರಾಮ ಭಜನೆ ಮಾಡೋರು. ನಾವು ರಾಮ ಭಕ್ತನೇ. ನಮ್ಮ ಹೆಸರು ರಂಗನಾಥ್. ನಮ್ಮ ಹಿಂದೂಗಳು ಎಷ್ಟು ರಾಮ ಹೆಸರು ಇಟ್ಕೊಂಡಿದ್ದಾರೆ? 40% ರಾಮ ಅಂತ ಹೆಸರು ಇಟ್ಕೊಂಡಿದ್ದಾರೆ. ನೀವು BJP ಯಾರನ್ನು ಕಾಣಿಸ್ತಾ ಇದ್ದಾರೆ ರಾಮ ಅನ್ನೋ ವಿಚಾರ ಪದ ಬರ್ತಾ ಇದೆಯಾ? ಅದಕ್ಕೋಸ್ಕರ ಇದು ರಾಮನನ್ನು ರಾಜಕೀಯವಾಗಿ ಬಳಸ್ಕೋಬಾರದು ದಯವಿಟ್ಟು. ಮತ್ತು ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಯಾವುದೇ ಸರ್ಕಾರ ಸೊತ್ತು ಹಾಕಿಲ್ಲ. ಸಾರ್ವಜನಿಕರ ಸೊತ್ತು. ಇಡೀ ಭಾರತ ಪ್ರತಿಯೊಬ್ಬ ನಾಗರಿಕರ ಕಲಿಸುವಂಥ ಹಣವನ್ನು
ರಾಮ ಮಂದಿರ ನಿರ್ಮಾಣ ಇವಾಗ ಕೋಟಿಗಟ್ಟಲೆ ಖರ್ಚು ಮಾಡಿ ನಿರ್ಮಾಣ ಮಾಡಿ ಅದರಲ್ಲಿ ಕೂಡ ನಮ್ಮದು ಒಂದು ಪಾತ್ರ ಇದೆ. ಅವತ್ತು 1,000ರಿಂದ 5,000 ಒಳಗಡೆ ಕೆಲಸಬೇಕು. 30 ದಿವಸ ಟೈಮ್ ಕೊಟ್ಟು ನಾನು ಕೂಡ 5,000 ಕಲಿಸಿದ್ದೀವಿ. ಆ ದುಡ್ಡಲ್ಲೇ, ಸಾರ್ವಜನಿಕರ ದುಡ್ಡಲ್ಲೇ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿರೋದು. ಅಂದರೆ ಯಾವ ಸರ್ಕಾರ ಅನುದಾನ ಇಲ್ಲ. ಮತ್ತು ಮೋದಿ ಪಾತ್ರದಲ್ಲಿ ಯಾವುದು ದುಡ್ಡು ಕೊಟ್ಟು ಮೋದಿ ಅದನ್ನು ಕಷ್ಟಪಟ್ಟು ಕೆಲಸ ಮಾಡಿದ್ದಿಲ್ಲ. ಸಾರ್ವಜನಿಕರದ್ದು ಒಂದು ಟ್ರಸ್ಟು ಮತ್ತು ಸಾರ್ವಜನಿಕರು ಹಾಕಿರುವಂಥ ದುಡ್ಡನ್ನು ಆ ರೀತಿಯಾಗಿ ಅದ್ರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಅವರು ಅದನ್ನು ಮಾಡಬೇಕು ಅಂತ ಅವ್ರ ಚಿಂತಕರು ಆಗಿದ್ದರು. ಮತ್ತು BJPಯಲ್ಲೂ ಕೂಡ ಅಡ್ವಾಣಿ ಇದ್ದಾರಲ್ಲ ಪಾಪ, ಅವರು ಕೂಡ ಅದಕ್ಕೆ ಪ್ರಯತ್ನ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವ್ರ ಹೆಸರೂ ಬರ್ತಾ ಇಲ್ಲ. ಇದು ಯಾಕೆ ಒಬ್ಬರೇನು ಬಳಸ್ಕೊಳ್ತಾ ಇದ್ದಾರೆ? ಇವರು ಕೊಡುಗೆ ಏನಿದೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಎಲ್ಲ ದೇಶ ಪ್ರಧಾನಿ ಆಗಿರ್ಬೋದು. ರಾಮ ಎಲ್ಲರೂ ಸೊತ್ತು, ನಮ್ಮ ಸೊತ್ತೆ ಅಂತ ಮುಂದಕ್ಕೆ ಬರ್ತಾ ಇದ್ದಾರಲ್ಲ, ಅದು ತಪ್ಪು ಅನ್ನಿಸ್ತಾ ಇದೆ. ಇದನ್ನು ನಾವು ಖಂಡನೀಯ ಮಾಡ್ತೀವಿ.